ಹಾಲ್ನಲ್ಲಿ ಪೇಪರ್ ನೋಡುತ್ತಾ ಕುಳಿತಿದ್ದ ಅತ್ತೆಯ ಕೈ ಒತ್ತಿ ಮಾವನಿಗೆ ಕೈ ಆಡಿಸುತ್ತಾ ಬಾಯ್ ಬಾಯ್ ಎಂದು ಹೇಳಿ ಅತ್ಯಾಧುನಿಕ ಅಲಂಕಾರದಲ್ಲಿ ತನ್ನ ಬಣ್ಣದ ಚೀಲ ಹಿಡಿದು ಆ ಮನೆಯ ಒಬ್ಬಳೇ ಸೊಸೆ ಆಶಿತಾ ಆಫೀಸ್ಗೆ ಹೊರಟು ನಿಂತಾಗ ಆ ಹಿರಿಯರಿಗೆ ಹೇಳಿಕೊಳ್ಳುವಂತಹ ಸಂತೋಷವೇನೂ ಆಗಲಿಲ್ಲ. ಹೊಸ ಸೊಸೆಗೆ ಸುನಂದ ಅಕ್ಕರೆಯಿಂದ ಹೇಳಿದ್ರು, ಆಶಿತಾ, ಇವತ್ತು ಸಂಜೆ 4 ಗಂಟೆ ಹೊತ್ತಿಗೆ ಬೇಗ ಬಂದ್ಬಿಡಮ್ಮ. ಅಜಯ್ನ ಸೋದರತಿ ನಿನ್ನನ್ನು ನೋಡಲು ಮೈಸೂರಿನಿಂದ ಬರ್ತಿದ್ದಾರೆ, ಮರಿಬೇಡ. ಅತ್ತೆ, ಬೇಗ ಬರೋದು ಕಷ್ಟ ಆಗ್ಬೋದು, ಹೆವಿ ವರ್ಕ್ಲೋಡ್ ಇದೆ. 4 ಗಂಟೆಗೆ ಆಗೋದೇ ಇಲ್ಲ ಬಿಡಿ. 5 ಗಂಟೆಗೆ ಅಲ್ಲಿ ಬಿಟ್ಟರು ಬೆಂಗಳೂರಿನ ಈ ಟ್ರಾಫಿಕ್ ದಾಟ್ಕೊಂಡು ಮನೆಗೆ ಬರುವಷ್ಟರಲ್ಲಿ 7 ಗಂಟೆ ಆಗೇ ಹೋಗುತ್ತದೆ. ಅಲ್ಲಿವರೆಗೂ ನೀವೆಲ್ಲ ಅವರೊಂದಿಗೆ ಮಾತಾಡ್ತೀರಿ, ಆಮೇಲೆ ಬಂದು ನಾನು ಭೇಟಿ ಆಗ್ತೀನಿ ಎಂದಳು ಸೊಸೆ ಮುದ್ದು. ನಂತರ ತಾನೇ ಜೋರಾಗಿ ನಗುತ್ತಾ, ಅಜಯ್ ಸೋದರತೆ ಕೇವಲ ನನ್ನನ್ನು ಮಾತ್ರ ನೋಡಲು ಬರ್ತಿದ್ದಾರಾ? ತಮ್ಮನ ಮನೆಗೆ ಅಕ್ಕ ಬರೋದು ಸಹಜ ಅಲ್ವೇ? ಇಲ್ಲಿ ಅವರ ಪ್ರಿಯ ಬಾಬಾರ ಪ್ರವಚನ ಬೇರೆ ಇರುತ್ತೆ, ಅದೆಲ್ಲ ಹಾಯಾಗಿ ಅಟೆಂಡ್ ಆಗಲಿ ಬಿಡಿ. ತನ್ನ ಬೆಲ್ಲದಂಥ ಹೊಸ ಪತ್ನಿಯ ಮಾತಿನಲ್ಲಿದ್ದ ವ್ಯಂಗ್ಯ ಗುರುತಿಸಿದ ಅಜಯ್ ನಸು ನಗುತ್ತಾ, ಅದೆಲ್ಲ ಇರಲಿ ಬಿಡು, ಬೇಗ ಮನೆಗೆ ಬಂದ್ಬಿಡು ಎಂದು ಹಾರ್ದಿಕವಾಗಿ ಹೇಳಿದ. ಪತಿಗೆ ಕೈ ಬೀಸಿ ನಗುತ್ತಾ ಒಯ್ಯಾರವಾಗಿ ನಡೆದು ಸ್ಕೂಟಿ ಹತ್ತಿದಳು ಆಶಿತಾ. ಅಮ್ಮನ ಮುಖ ಗಂಭೀರವಾದದ್ದನ್ನು ಕಂಡು ಅಜಯ್ ಕೇಳ್ದ, ಏನಿತ್ತಮ್ಮ, ಯಾಕೋ ನಿನ್ನ ಮೂಡು ಸೀರಿಯಸ್ ಆಗಿರೋ ಹಾಗಿದೆ? ಹಾಗೇನಿಲ್ಲ, ಅಮ್ಮ ಗಂಭೀರವಾಗಿ ಹೇಳಿದಾಗ ಅಜಯ್ ತಂದೆ ಕಡೆ ನೋಡ್ದ. ಹೆಚ್ಚಿಗೆ ಮಾತು ಬೇಡ ಎಂಬಂತೆ ಮಹೇಶ್ ಮಗನಿಗೆ ಸನ್ನೆ ಮಾಡಿದ್ರು. ತಂದೆ ಮಗ ಸನ್ನೆ ಮೂಲಕ ಮಾತನಾಡತೊಡಗಿದ್ರು. ಅಜಯ್ ಆಫೀಸ್ಗೆ ಹೊರಟ ನಂತರ ಮಹೇಶ್ ಪತ್ನಿಗೆ ಹೇಳಿದ್ರು, ನಾನು ಸಂಜೆ ಸಾಧ್ಯವಾದಷ್ಟು ಬೇಗ ಮನೆಗೆ ಬರಲು ಟ್ರೈ ಮಾಡ್ತೀನಿ. ಅಕ್ಕ ಬರೋ ಹೊತ್ತಿಗೆ ಬಂದ್ಬಿಡ್ತೀನಿ ಅಂತ ಇಟ್ಕೋ. ನೀನ್ಯಾಕೆ ಹೀಗೆ ಸೈಲೆಂಟ್ ಆಗಿಬಿಟ್ಟೆ? ಪತಿಯ ಮಾತಿಗೆ ಸುನಂದ ಬೇಸರದಲ್ಲಿ ಹೇಳಿದ್ರು. ಮೌನವಾಗಿರೋದು ಬಿಟ್ಟು ನಾನೇನ್ ತಾನೆ ಮಾಡ್ಲಿ? ಎಷ್ಟು ಅಂತ ಈ ಹೊಸ ಸೊಸೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಮಹಾರಾಣಿ ಈ ಮನೆಯ ಸೊಸೆ ಅನ್ನೋದನ್ನೇ ಮರೆತು ಒಂದು ಕಡ್ಡಿ ಇಲ್ಲಿಂದ ಅಲ್ಲಿಗೆ ಎತ್ತಿಡದೆ ಹಾಯಾಗಿರ್ತಾಳೆ. ಸದಾ ಬಣ್ಣದ ಬೀಸಣಿಗೆ ತರಹ ಅಲಂಕಾರ ಮಾಡಿಕೊಂಡು ಹೊರಗೆ ಓಡಾಡೋದು ಒಂದೇ ಗೊತ್ತಿರೋದು. ಮಾತು ಬೆಳೆಸಬಾರ್ದು, ಮುಂದುವರಿಸಬಾರ್ದು ಅಂತ ನಾನು ಹಲ್ಲು ಕಚ್ಚಿ ಸುಮ್ಮನಿದ್ದೀನಿ. ಇದೇನಿದು ಆಶಿತಾನ ಬಣ್ಣದ ಬೀಸಣಿಗೆ ಅಂದ್ಬಿಟ್ಟೆ? ಇದು ಯಾಕೋ ಜಾಸ್ತಿ ಆಗಲಿಲ್ವೇ? ಮನೆಗೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಸಿಂಗಾರ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಮೇಕಪ್ನಲ್ಲಿ ಹೊರಡೋಳನ್ನ ಬಣ್ಣದ ಬೀಸಣಿಗೆ ಅನ್ನದೇ ಮನೆಯ ಮಂಗಳ ಗೌರಿ ಅನ್ಬೇಕೆ? ಹೊಂದಿಕೊಳ್ಳೋ ಒಂದೇ ಒಂದು ಗುಣ ಆದರೂ ಇದೆಯಾ ಅವಳಿಗೆ? ತಾನು ಬಂದಿರೋದೇ ಈ ಮನೇಲಿರೋದೇ ಒಂದು ದಯೆ ತೋರಿಸಲು ಎಂಬಂತೆ ನಮ್ಮನ್ನ ಕಂಡ್ರೆ ಕಾಲ್ ಕಸವಾಗಿ ಇಟ್ಟಿದ್ದಾಳೆ. ಒಬ್ಬ ಸುಸಂಸ್ಕೃತ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರಲಿ ಅಂತ ಎಷ್ಟು ಬಯಸಿದ್ದೆ. ನಿಮ್ಮ ಮಗರಾಯ ಎಲ್ಲದರ ಮೇಲೂ ತಣ್ಣೀರು ಸುರಿದ್ಬಿಟ್ಟ. ಇವಳನ್ನು ನೋಡಿದ ತಕ್ಷಣ ನನಗೆ ತಲೆನೋವು ಶುರುವಾಗುತ್ತೆ. ಈ ಮನೆಗೆ ಬಂದು 3 ತಿಂಗಳಾಯಿತು. ನನ್ನ ಒಂದೇ ಒಂದು ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳ? ಏನೇ ಹೇಳಲು ಹೋದ್ರೂ ಕಡ್ಡಿ ತುಂಡು ಮಾಡಿದಂತೆ ತನ್ನ ಮೂಗಿನ ನೇರಕ್ಕೆ ಹೇಳಿ ಕಾಲು ಅಪ್ಪಳಿಸ್ಕೊಂಡು ನಡೀತಾಳೆ. ಪ್ರತಿ ಮಾತನ್ನ ತಮಾಷೆಯಾಗಿ ಉಡಾಫೆ ಮಾಡ್ತಾಳೆ. ನಮ್ಮ ಮಗಳು ಸುನೀತಾ ಅವಳ ಅತ್ತೆ ಮನೆಯಲ್ಲಿ ಅವರನ್ನ ಎಷ್ಟು ಆದರದಿಂದ ನಡೆಸ್ಕೋತಾಳೆ ಗೊತ್ತಾ? ನೀತಾ ನೀತಾ ಅಂತ ಅವಳ ಅತ್ತೆ ಮಾವ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಅವಳ ಅತ್ತೆ ಹೇಳಿದ್ದು ನಮ್ಮ ಸುನೀತಂಗೆ ವೇದವಾಕ್ಯ. ಅದೇ ನಮ್ಮ ಮಗ ಇದ್ದ ನೋಡಿ, ಈ ಬಣ್ಣದ ಬೀಸಣಿಗೆಯನ್ನ ತಂದು ನಮ್ಮ ತಲೆಗೆ ಕಟ್ಟಿ ಹೋದ. ಮಹೇಶ್ ತಮ್ಮ ಪತ್ನಿಯ ಭುಜ ಹಿಡಿದು ಸಮಾಧಾನ ಪಡಿಸುತ್ತಾ ಹೇಳಿದ್ರು, ಯಾಕಿಷ್ಟು ಟೆನ್ಷನ್ ತಗೋತೀಯಾ? ಅನ್ಯಾಯವಾಗಿ ನಿನ್ನ BP ಜಾಸ್ತಿ ಆಗುತ್ತೆ. ಮದುವೆ ಆದ ಇನ್ನೂ ಹೊಸತು, ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು. ಈಗಲೇ ಅವಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಡ. ನೀನು ಪದವೀಧರೆ, ಹಳೆ ಕಾಲದ ಕಂದಾಚಾರದ ಅತ್ತೆಯಲ್ಲ. ನಿನ್ನ ಆಧುನಿಕ ಸೊಸೆಯ ಮಾಡರ್ನ್ ಫ್ಯಾಷನ್ ಅಪ್ಡೇಟ್ ಲೈಫ್ ಕಂಡು ಅವಳನ್ನ ಬಣ್ಣದ ಬೀಸಣಿಗೆ ಅಂತ ಲೇಬಲ್ ಮಾಡಿಬಿಡ್ಬೇಡ. ಅಜಯ್ ಬಹಳ ಪ್ರಾಕ್ಟಿಕಲ್ ಹುಡುಗ. ಅವನು ಆಶಿತಾಳನ್ನ ತಾನಾಗೆ ಮೆಚ್ಚಿ ಮದುವೆಗಿದ್ದಾನೆ ಅಂದರೆ ಅವಳಲ್ಲಿ ಏನೋ ವಿಶೇಷ ಗುಣ ಇರಲೇಬೇಕು. ಹಾಂ, ಬಹಳ ವಿಶೇಷ ಗುಣಗಳೇ ತುಂಬಿವೆ ಅಲ್ಲ. ಅವಳ ಈ ಗುಣಗಳೇ ಅವನನ್ನ ಗುಲಾಮನನ್ನಾಗಿ ಮಾಡಿಟ್ಟಿದೆ. ನಯಾ ಪೈಸಿಗೂ ಅರ್ಹತೆ ಇಲ್ಲದ ಅವಳ ನಾಲಾಯಕ್ ಮಾತುಗಳಿಗೆಲ್ಲ ಹೂಗುಟ್ಟುತ್ತಾ ತಾಳಾಗ್ತಾನೆ. ತೆಳ್ಳಗೆ ಬೆಳ್ಳಗೆ ಇರುವ ಅವಳು ತನ್ನ ಒನಪು ಒಯ್ಯಾರಗಳಿಂದ ಅವನನ್ನ ಬುಗುರಿಯಂತೆ ಆಡಿಸ್ತಿದ್ದಾಳೆ. ಅವಳು ಹೇಳಿದ್ದನ್ನೆಲ್ಲ ಜೋಕು ಎಂಬಂತೆ ಸದಾ ನಸ್ನಗ್ತಿರ್ತಾನೆ. ಅವಳ ಈ ಅವಗುಣಗಳೆಲ್ಲ ನನಗೆ ಕಾಣ್ತಿರುವಲ್ಲ ಅಂತೀರಾ? ಮಹೇಶ್ ಪರಿಸ್ಥಿತಿಯನ್ನು ಸರಿದೂಗಿಸಲು ನಗುತ್ತಾ, ಎಂದಾದರೂ ಅತ್ತೆಗೆ ಅವಳ ಸೊಸೆಯ ಒಳ್ಳೆಯ ಗುಣಗಳು ಕಂಡಿದ್ದು ಉಂಟೆ? ನೀನು ಮೊದಲಿಂದಲೂ ಸೌಮ್ಯ ಸ್ವಭಾವದ ಗುಣವತಿ, ಅದು ನಿನ್ನ ಅತ್ತೆಗೆ ಎಂದಾದರೂ ಕಂಡಿದ್ದುಂಟೆ? ಅಷ್ಟು ಕೋಪದಲ್ಲೂ ಸುನಂದಾರಿಗೆ ಆ ಮಾತಿಗೆ ನಗು ಬಂತು. ಅದಕ್ಕೆ ಮಹೇಶ್ ಹೇಳಿದ್ರು, ಸರಿ, ನಾನೀಗ ಆಫೀಸ್ಗೆ ಹೊರಟೆ. ನೀನೀಗ ಕೋಪ ತಾಪ ಬಿಟ್ಟು ಸ್ವಲ್ಪ ರೆಸ್ಟ್ ತಗೋ. ಮತ್ತೆ ಅಕ್ಕ ಬಂದಮೇಲೆ ನೀನು ಪೂರ್ತಿ ಬ್ಯುಸಿಯಾಗಿ ಬಿಡ್ತೀಯ ಎಂದು ಬ್ರೀಫ್ ಕೇಸ್ ಹಿಡಿದು ಹೊರಟೇ ಬಿಟ್ರು. ಸ್ವಲ್ಪ ಹೊತ್ತಿಗೆ ಕೆಲಸದ ನಿಂಗಿ ಬಂದಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಇತ್ಲಲ್ಲಿ ಅವಳಿಗೆ ತೊಳೆಯಲು ಪಾತ್ರೆ ಹಾಕಿ ತಮ್ಮ ಮನೆ ಕೆಲಸದಲ್ಲಿ ಬ್ಯುಸಿ ಆದರು. ಬೆಳಗಿನ ತಿಂಡಿ ಆಗಿತ್ತು. ಬೇಗ ಅಡುಗೆ ಕೆಲಸ ಮುಗಿಸಿ 2 ಗಳಿಗೆ ವಿಶ್ರಾಂತಿ ಪಡೆಯಲೆಂದು 3 ಗಂಟೆಗೆ ಅಡ್ಡಾದರು. ಅಷ್ಟರಲ್ಲಿ ಅವರಿಗೆ ಗೌರಕ್ಕ ಫೋನ್ ಮಾಡಿದ್ರು. ಸುನಂದ, ನಾನು ಈಗ ತಾನೇ ಮೈಸೂರಿನಿಂದ ಕಾರ್ನಲ್ಲಿ ಹೊರಟಿದ್ದೀನಿ.
ಸಂಜೆ 6 ಗಂಟೆ ಹೊತ್ತಿಗೆ ನಿಮ್ಮ ಮನೆಗೆ ಬಂದಿರ್ತೀನಿ. ಅಷ್ಟರಲ್ಲಿ ನಿನ್ನ ಸೊಸೆ ಮುದ್ದು ಆಫೀಸ್ನಿಂದ ಬಂದಿರ್ತಾಳೆ ತಾನೆ. ಮದುವೆ ಮನೆ ಗಡಿಬಿಡಿಯಲ್ಲಂತೂ ಆ ಹೊಸ ಹುಡುಗಿಯ ಜೊತೆ ಬಾಯಿ ತುಂಬ 4 ಮಾತು ಆಡ್ಲಿಲ್ಲ ನೋಡು. ಹ್ಞೂ ಗೌರಕ್ಕ, ಬಂದಿರ್ತಾಳೆ ಬನ್ನಿ ಎಂದು ಸಪ್ಪೆಯಾಗಿ ನುಡಿದ್ರು. ಅತ್ತ ಗೌರಕ್ಕ ಇನ್ನೊಂದಿಷ್ಟು ಆದೇಶಗಳನ್ನ ನೀಡಿ ಫೋನ್ ಇಟ್ರು. ತಮ್ಮ ಮಹೇಶನಿಗಿಂತ 10 ವರ್ಷ ದೊಡ್ಡವರು. ಹೀಗಾಗಿ ಸುನಂದ ಮಹೇಶರ ಬಳಿ ಅವ್ರಿಗೆ ಬಹಳ ಸಲುಗೆ, ಅಕ್ಕರೆ ಜಾಸ್ತಿ. ಅತ್ತೆ ಹೋದ ನಂತರ ಸುನಂದ ಗೌರಕ್ಕನನ್ನ ಕಿರಿಯ ಅತ್ತೆ ಎಂಬಂತೆಯೇ ಭಾವಿಸಿದ್ರು. ಗೌರಕ್ಕನ ಆದೇಶಗಳನ್ನ ಕೇಳಿದ ಮೇಲೆ ಸುನಂದಾರಿಗೆ ಇನ್ನೆಲ್ಲಿಂದ ನಿದ್ದೆ ಬರಬೇಕು? 3 ವರ್ಷಗಳ ತಮ್ಮ ಸ್ನೇಹ ಪ್ರೇಮವನ್ನು ಗಟ್ಟಿಗೊಳಿಸಬೇಕೆಂದೇ ಮಗ ಅಜಯಳನ್ನ ಆ ಮನೆ ಸೊಸೆಯೆಂದೇ ಎತ್ತವರಿಗೆ ಪರಿಚಯಿಸಿದ್ದ. ಇವರು ಒಬ್ಬನೇ ಮಗನನ್ನ ಎದುರು ಹಾಕಿಕೊಳ್ಬಾರ್ದು ಎಂದು ಹಿರಿಯರು ಅವನು ಹೇಳಿದ್ದಕ್ಕೆಲ್ಲ ಹೋಗುಟ್ಟಿದ್ರು. ಲವಲೇಶವು ಮಾತ್ರ ಬೀಗರೆಂಬ ಜಂಬ ತೋರಿಸದೆ ಸೊಸೆಗೆ ಬೇಕಾದಂತೆ ಚಿನ್ನ ಬಣ್ಣ ನೀಡಿ ಮನದುಂಬಿ ಮನೆ ತುಂಬಿಸಿಕೊಂಡಿದ್ರು. ಆಶಿತಾಳ ಎತ್ತವರಿಬ್ಬರು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವ ಪ್ರೊಫೆಸರ್ಗಳು. ಎಲ್ಲ ಟಾಪ್ ಲೆವೆಲ್ ವ್ಯವಹಾರ. ಚೆನ್ನೈನಲ್ಲಿ ನೆಲೆಸಿದ್ದ ಅವರು ಅತಿ ಆಧುನಿಕ ಸುಶಿಕ್ಷಿತ ಪರಿವಾರಕ್ಕೆ ಸೇರಿದವರು. ಇಂಜಿನಿಯರಿಂಗ್ ಕಲಿಯುವ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದ ಆಶಿತಾ ಕಾಲೇಜಿನಿಂದಲೇ ಮಗನ ಮನ ಆಗಿದ್ದು ಇಲ್ಲ ನೌಕರಿಗೆ ಸೇರಿ ಹಾಸ್ಟೆಲ್ನಲ್ಲಿದ್ದಾಳೆಂದು ನಂತರ ತಿಳಿಯಿತು. ಅವಳು ಅಜಯ್ ಪ್ರೇಮಿಸಿದ ಅಚ್ಚುಮೆಚ್ಚಿನ ಹುಡುಗಿ ಎಂಬುದೇ ಸುನಂದ ಅವಳ ಎಲ್ಲ ದೋಷಗಳನ್ನ ಮರೆಯುವಂತೆ ಮಾಡಿತ್ತು. ಗಂಡ ಮಗ ಮನೆ ಸಂಸಾರ ಇಷ್ಟೇ ಅವರ ಪ್ರಪಂಚವಾಗಿತ್ತು. ಹಿರಿಯರ ಸೇವೆ ಮುಗಿಸಿ ಮನೆಗೆ ಆದರ್ಶ ಸೊಸೆಯಾಗಿ ಈಗ ಅತ್ತೆ ಪಟ್ಟಕ್ಕೆ ಬಂದಿದ್ರು. ತೀರಾ ಸರಳ ಸ್ವಭಾವದ ಹೆಂಗಸು. ದಿನ ಕಳೆದಂತೆ ಸೊಸೆ ಈ ಮನೆಯನ್ನ ಪೇಯಿಂಗ್ ಗೆಸ್ಟ್ ನಿವಾಸವಾಗಿ ಭಾವಿಸಿದ್ದಾಳೆಯೇ ಹೊರತು ತನ್ನ ಮನೆ ತನ್ನೂರು ಎಂಬ ಮಮಕಾರ ಇಲ್ಲ ಎಂಬುದನ್ನು ಗುರುತಿಸಿದ್ರು. ಆ ಮನೆಯಲ್ಲಿ ಕೇವಲ ಸುಖ ಸೌಲಭ್ಯಗಳನ್ನು ಅನುಭವಿಸುವುದು ಮಾತ್ರ ತನ್ನ ಹಕ್ಕು ಎಂದು ಭಾವಿಸಿದ್ದಲೇ ವಿನಃ ಆ ಆಧುನಿಕ ಸೊಸೆಗೆ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತವೆ ಎಂಬ ಪರಿಜ್ಞಾನವೇ ಇರಲಿಲ್ಲ. ಅತ್ತೆ ಇರುವುದೇ ಮಾಡಿ ಹಾಕ್ಲಿಕ್ಕೆ, ತಾನು ಗಂಡನೊಂದಿಗೆ ತಿಂದುಂಡು ಹಾಯಾಗಿ ಇರಬೇಕಷ್ಟೇ ಎಂದು ಅತ್ತೆಯನ್ನ ದೂರ ಇರಿಸಿದ್ದಳು. ಮಗರಾಯ ಪ್ರತಿ ಸಲ ಊಟ ತಿಂಡಿ ರೂಮ್ಗೆ ಕೊಂಡೊಯ್ಯೋ ನಿಷ್ಠಾವಂತ ಆದರ್ಶ ಪತಿ ಎಂದು ನಿರೂಪಿಸಿದ ಮೇಲೆ ಆ ಸೊಸೆ ಆ ಮನೆಯಲ್ಲಿ ಒಬ್ಬ ಸದಸ್ಯಳಾಗಿ ಹೇಗೆ ಬೆರ್ತಾಳು? ಬೆಳಗ್ಗೆ ಏಳುವುದೇ ತಡ, ಮಗ ಕಾಫಿ ಸರಬರಾಜು ಮಾಡಿದ ಮೇಲೆ ತಿಂಡಿ ರೂಮಿಗೆ ತರಿಸಿ ತಟ್ಟೆ ಬಿಸಾಡಿ ಹೊರಡುವುದು. ಆಫೀಸ್ ಮುಗಿಸಿ ಸಂಜೆ 7 ಗಂಟೆ ನಂತರ ಮನೆಗೆ ಬಂದು ಹೊರಗಿನ ಓಡಾಟಕ್ಕೆ ಹೊರಟ್ರೆ ರಾತ್ರಿ 11 ಗಂಟೆಗೆ ಬಂದರೂ ಆಶ್ಚರ್ಯವಿಲ್ಲ. ವಾರದಲ್ಲಿ 4 ದಿನ ಹೊರಗೆ ಊಟ, ಇಲ್ಲದೇ ಇದ್ದರೆ ರೂಮ್ನಲ್ಲೇ ಊಟ. ಮರುದಿನ ಯಥಾಪ್ರಕಾರ ಭಾನುವಾರ 10 ಗಂಟೆಗೆ ಹೊರಗೆ ಹೊರಟ್ರೆ ಬರುವುದೇ ರಾತ್ರಿ 10ಕ್ಕೆ. ಹಾಗಿರುವಾಗ ಆ ಸೊಸೆ ಮನೆಯ ಸದಸ್ಯಳಾಗಿ ಹೇಗೆ ಬೆರೆತಾಳು? ಹೀಗಾಗಿ ಸುನಂದ ಅವಳಿಗೆ ಬಣ್ಣದ ಬೀಸಣಿಗೆ ಎಂದೇ ಹೆಸರಿಟ್ಟಿದ್ರು. ಅವಳು ಬಹಳ ಸುಂದರವಾಗಿದ್ದಳು. ಸ್ಮಾರ್ಟ್, ಡ್ಯಾಶಿಂಗ್ ನೇಚರ್, ಸದಾ ನೀಟಾಗಿ ಮೇಕಪ್ ಮಾಡಿಕೊಂಡಿರುವ ಸ್ವಭಾವ ಅವಳದು. ಸದಾ ತನ್ನ ಬಟ್ಟೆ ಡ್ರೈವರ್ಸ್ಗೆ ಕೊಟ್ಟು ಇಸ್ತ್ರಿ ಕೆಡದಂತೆ, ಸೀರೆಯ ಗಂಜಿ ನಲುಗದಂತೆ ಅಲಂಕಾರಿಕ ಬೊಂಬೆಯಾಗಿ ಅಷ್ಟೇ ಓಡಾಡುವವಳು. ಅವಳು ಅಜಯ್ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮಿಸುತ್ತಿದ್ದಳು. ಅದು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುತ್ತಿತ್ತು. ಅವಳ ಆಫೀಸ್ ಮನೆಯಿಂದ ಬಹಳ ದೂರವಿತ್ತು. ಹೀಗಾಗಿ ಅವಳು ಅಜಯ್ಗೆ ಮೊದಲೇ ಹೊರಟು ಬಿಡ್ತಾ ಇದ್ದಳು. ಅಜಯ್ ನಂತರವೇ ಅವಳು ಮನೆ ತಲುಪ್ತಾ ಇದ್ದದ್ದು. ಬೆಂಗಳೂರಿನ ಹೆವಿ ಟ್ರಾಫಿಕ್ ಅವಳನ್ನ ಬೇಗನೆ ಬರಗೊಡ್ತಿರ್ಲಿಲ್ಲ. ಮನೆಗೆ ಬಂದ ಮೇಲೆ ತಕ್ಷಣ ಫ್ರೆಶ್ ಅಪ್ ಆದವಳೆ ಕಾಫಿ ಕುಡಿದು ಗಂಡನ ಜೊತೆ ಹರಟೆ, ಟಿವಿ, ಹೊರಗೆ ಹೊರಡುವ ಪ್ರೋಗ್ರಾಮ್ ಆಗ್ತಿದ್ದಳು. ಸದಾ ತನ್ನ ಬಟ್ಟೆ ಬರೆ, ಗೆಟಪ್, ಹೇರ್ ಸ್ಟೈಲ್, ಆಕ್ಸರೀಸ್ ಕುರಿತು ಕಾಳಜಿ ವಹಿಸುತ್ತಾ ತಾನಾಯ್ತು ತನ್ನ ಲೋಕವಾಯ್ತು ಎಂದು ಇದ್ಬಿಡುವಳು. ಅವಳ ಈ ನಡವಳಿಕೆಯನ್ನು ನೋಡುತ್ತಾ ಸುನಂದ ಬೆರಗಾಗುವರು. ತಾನು ಆ ಮನೆಗೆ ಹೊಸ ಸದಸ್ಯಳು ಎಂಬ ಲೇಷ ಮಾತ್ರ ಸಂಕೋಚವಿಲ್ಲದೆ ಎಷ್ಟೋ ವರ್ಷಗಳಿಂದ ಅಲ್ಲೇ ಇದ್ದಳಂತೆ ಸಲಿಗೆ ತೋರುವಳು. ಅವಳ ಕುರಿತಾಗಿ ಪತಿ ಬಳಿ ಹಲವು ಸಲ ಬಣ್ಣದ ಬೀಸಣಿಗೆ ಎಂದು ಬಣ್ಣಿಸಿದ್ರೆ ಅವರು ಅದನ್ನ ನಗುವಿನಲ್ಲೇ ತೇಲಿಸ್ಬಿಡೋರು. ಅಡುಗೆ ಮನೆಗೆ ಕಾಲಿಡುವುದು ಎಂದರೆ ಅವಳಿಗೆ ಅಲರ್ಜಿ. ಒಂದ್ಸಲ ಸುನಂದ ಅಕ್ಕರಿಂದ ಅವಳಿಗೆ ತಿಳಿ ಹೇಳುತ್ತಾ ರಜೆ ಇರುವ ದಿನ ಸ್ವಲ್ಪ ಅಡುಗೆ ಕಲಿಯಲು ಟ್ರೈ ಮಾಡಮ್ಮ ಎಂದು ಸಲಹೆ ನೀಡಿದ್ರು. ಆ ದಿನ ಮನೆಯಲ್ಲಿ ಎಲ್ಲರೂ ಬಿಡುವಾಗಿ ಟಿವಿ ನೋಡ್ತಿದ್ರು. ಆದರೆ ಯಾಕತ್ತೆ ಮುಗ್ದಳಂತೆ ಆಶಿತಾ ಕೇಳಿದಳು. ಏನೇ ಇರಲಿ, ಎಮರ್ಜೆನ್ಸಿ ಅಂತ ಬಂದಾಗ ನೀನೇ ಅಡುಗೆ ಮಾಡಬೇಕಾಗಿ ಬರ್ಬೋದು ಅತ್ತೆ. ನನಗೆ ಅಲ್ಪ ಸ್ವಲ್ಪ ಅಡುಗೆ ಬರುತ್ತೆ. ಮ್ಯಾಗಿ ಮಾಡೋದು, ಬ್ರೆಡ್ ಟೋಸ್ಟ್, ಟೀಗೆ ಹೇಗೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಮಿಕ್ಕಿದ್ದಕ್ಕೆ ನೀವೇ ಇದ್ದೀರಿ, ನಿಧಾನಕ್ಕೆ ಕಲ್ತ್ರಾಯ್ತು ಎನ್ನುತ್ತಾ ಅವಳು ಅತ್ತೆಯ ಕುತ್ತಿಗೆಗೆ ಜೋತು ಬೀಳುತ್ತಾ, ನೀವಿಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ತಿರುವಾಗ ನನಗೆ ಯಾಕೆ ಟೆನ್ಷನ್? ಯಾವಾಗ ನಿಮ್ಮ ಕೈಯಲ್ಲಿ ಆಗೋದಿಲ್ವೋ ಹೇಳಿ, ನಾವು ಫುಲ್ ಟೈಮ್ ಅಡುಗೆಯವರನ್ನ ಕೆಲಸಕ್ಕೆ ತಗೋತೀವಿ. ನೀವು ಅಂದರೆ ನಾಳೆನೇ ಅರೇಂಜ್ ಮಾಡ್ತೀನಿ, ನಿಮಗೂ ಎಷ್ಟೋ ಆರಾಮಾಗುತ್ತೆ. ಅದನ್ನು ಕೇಳಿ ಅತ್ತೆ ಹರಿದ್ರು. ಈ ಬಣ್ಣದ ಬೀಸಣಿಗೆ ಮಾರನೇ ದಿನವೇ ಯಾರನ್ನಾದರೂ ಕರೆತಂದ್ರೆ ಏನು ಗತಿ ಅನ್ನಿಸ್ತು. ಆಯಿತು ಬಿಡಮ್ಮ, ನಿನಗೆ ಮನಸ್ಸಾದಾಗ ಸಮಯ ಇದ್ದಾಗ ಅಡುಗೆ ಕಲಿಯುವಂತೆ. ಸದ್ಯಕ್ಕೆ ನನಗೇನು ಅಗತ್ಯವಿಲ್ಲ. ನಿಂಗೆ ಬೇರೆಲ್ಲ ಸುತ್ತು ಕೆಲಸಕ್ಕಿದ್ದಾಳೆ, ನಾನೇ ಮ್ಯಾನೇಜ್ ಮಾಡ್ತೀನಿ. ತಂದೆ ಮಗ ಅಂತೂ ಈ ಮಾತಿಗೆ ನಕ್ಕು
ನಗ್ತಲೇ ಇದ್ರು. ಆ ದಿನ ಸುನಂದ ಪತಿಗೆ ಹೇಳಿದ್ರು, ನೋಡಿದ್ರ ಅವಳಿಗೆ ಮನೆಯ ಯಾವ ಕೆಲಸ ಕಾರ್ಯದಲ್ಲೂ ಕೈಯಾಡಿಸಲು ಅಕ್ಕರೆ ಇಲ್ಲ. ಏನಾದರೂ ಕಲ್ತ್ಕೊಳ್ಳಮ್ಮ ಅಂದರೆ ಅದನ್ನು ನೀವೇ ಮಾಡಿ ಅಂತಾಳೆ. ಮುಂದೆ ಮಾತಾಡಲು ಇಷ್ಟವಿಲ್ಲದೆ ಸುಮ್ಮನಾಗ್ತೀನಿ. ಅವರು ಹೇಳಿದ ಶೈಲಿಗೆ ಮಹೇಶ್ ಸಹಜವಾಗಿ ನಗತೊಡಗಿದ್ರು. ಹೌದು, ಅವಳನ್ನು ಗದರಿ ಗೋಳುಟ್ಟಿಸುವ ಅತ್ತೆ ನೀನಂತ ನನಗೆ ಗೊತ್ತಿಲ್ವೇ? ಸಂಜೆ ಗೌರಕ್ಕ ಬರುವ ಮೊದಲೇ ಮಹೇಶ್ ಮನೆಗೆ ಬಂದಾಗಿತ್ತು. ಸುನಂದ ಮಹೇಶ್ರೊಂದಿಗೆ ಹಾರ್ದಿಕವಾಗಿ ಮಾತಾಡುತ್ತಾ ಕಾಫಿ ತಿಂಡಿ ಸೇವಿಸಿದ ಗೌರಕ್ಕ ಕೇಳಿದ್ರು, ಏನಂತಾಳೆ ಸೊಸೆ ಮುದ್ದು? ಬೆಳಗ್ಗೆ ಆಫೀಸ್ಗೆ ಹೋಗಿ 7 ಗಂಟೆ ನಂತರ ಮನೆಗೆ ಬರುವವಳಿಗೆ ಗಂಡ ಮನೆ ಅತ್ತೆ ಮಾವ ಸೇವೆ ಗೀವೆ ಇತ್ಯಾದಿ ಜ್ಞಾಪಕ ಇರ್ತೇನೋ? ನೀನು ಚೆನ್ನಾಗಿ ಹೇಳ್ತಿ ಗೌರಕ್ಕ. ಈ ಕಾಲದಲ್ಲಿ ಸೇವೆ ಗೀವೆ ಅಂತ ಹೇಳ್ತೀಯಲ್ಲ, ಇಲ್ಲಿ ನಾವೇನು ರೋಗಿಗಳಾಗಿ ಹಾಸಿಗೆ ಹಿಡ್ದಿದ್ದೇವೆಯೇ? ಆಶಿತಾ ಬಲು ಸ್ಮಾರ್ಟ್ ಇಂಟೆಲಿಜೆಂಟ್ ಹುಡುಗಿ ಕಣಕ, ಮಹೇಶ್ ಅಕ್ಕನ್ಗೆ ಹೇಳಿದ್ರು. ಆಶಿತಾಳ ಹೆಸರು ಬಂದಾಕ್ಷಣ ಸುನಂದರ ಮುಖದಲ್ಲಿ ತೇಲಿದ ಅನಾಸಕ್ತಿ ಅನುಭವಿ ಗೌರಕ್ಕನ ಕಣ್ಣು ತಪ್ಪಿಸಲು ಸಾಧ್ಯವೇ? ಅದರಲ್ಲಿ ಅವರು ಬಹಳಷ್ಟು ತಿಳಿದುಕೊಂಡಿದ್ರು. ತಾಯಿ ತಂದೆ ಇಲ್ಲದ ಮಹೇಶರಿಗೆ ಗೌರಕ್ಕ ಈಗ ತಾಯಿ ಸಮಾನ. 10 ವರ್ಷ ಹಿರಿಯರಾದ ಅವರು ತಮ್ಮನ ಜೊತೆ ಮೊದಲಿಂದ ಆರ್ಥಿಕ ಸಂಬಂಧ ಹೊಂದಿದ್ರು. ಮೊದಲಿಂದಲೂ ಗೌರಕ್ಕ ಮಹಾಸಂಪ್ರದಾಯಸ್ಥ ಹೆಂಗಸು. ತಮ್ಮ ಮನೆಯಲ್ಲೂ ಪೂರ್ತಿ ಕಂಟ್ರೋಲ್ ಹೊಂದಿದ್ರು. ಸಹಜವಾಗಿ ಪ್ರವಚನ, ಹರಿಕತೆ, ಪುರಾಣ ಪುಣ್ಯ ಕಾಲಕ್ಷೇಪಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ರು. ನಗರದಲ್ಲಿ ಹಿರಿಯ ಸ್ವಾಮೀಜಿಗಳ ಸತ್ಸಂಗ ನಡೆದಾಗಲೆಲ್ಲ ಹೋಗ್ತಾ ಇದ್ರು. ತೀರ್ಥಯಾತ್ರೆಗೆ ಹೊರಟ್ರೆ 7-8 ದಿನ ಆಗ್ತಿತ್ತು. ಬೆಂಗಳೂರಿನಲ್ಲಿ ಬಾಬಾರ ಹೊಸ ಆಶ್ರಮ ತೆರೆಯಲಿತ್ತು. ಅಲ್ಲಿ 2-3 ದಿನಗಳ ವಿಶೇಷ ಪ್ರವಚನ ಇದ್ದುದರಿಂದ ಅದನ್ನು ಅಟೆಂಡ್ ಮಾಡಲೆಂದೇ ಮೈಸೂರಿನಿಂದ ಬಂದಿದ್ರು. ಅಂದು ಅಜಯ್ ಆಶಿತಾ ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಅತ್ತೆಯನ್ನ ಕಂಡವ್ರೆ ಅವರಿಗೆ ಭಾಗಿ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು. ಆಶಿತಾ ಹೋಗಿ ಫ್ರೆಶ್ ಅಪ್ ಆಗಿ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಬಂದು ಎಲ್ಲರ ಜೊತೆ ತೊಡಗಿದ್ದಳು. ಡೈನಿಂಗ್ ಟೇಬಲ್ ಬಳಿ ಎಲ್ಲರೊಂದಿಗೆ ಜೋಕ್ ಮಾಡುತ್ತಾ ಊಟ ಮಾಡಿದ್ದಳು. ಗೌರಕ್ಕನಿಗಂತೂ ಈ ಆಧುನಿಕ ಸೊಸೆ ಬಂದವರನ್ನ ವಿಚಾರಿಸದೆ ತಾನೇ ಅತಿಥಿಯಂತೆ ಹಾಯಾಗಿ ಕುಳಿತಿರುವುದನ್ನ ಕಂಡು ಆಶ್ಚರ್ಯವಾಯಿತು. ನಂತರ ಮಾವನ ಬಳಿ ಅವಳು ಟಿವಿ ನೋಡುತ್ತಾ ಅಂದಿನ ರಾಜಕೀಯದ ಚಟುವಟಿಕೆ ಬಗ್ಗೆ ಚರ್ಚಿಸತೊಡಗಿದಳು. ಸುನಂದ ತಾವೇ ಪಾತ್ರೆ ಪಗಡಿ ತಿರಿಸಿ ನಿಂಗಿ ಬಳಿ ಉಳಿದ ಕೆಲಸ ಮಾಡಿಸುತ್ತಾ ಹೆಣಗಾಡ್ತಿದ್ರು. ಮನೆಯಲ್ಲಿ ಪತಿ ಆ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕೆಂದು ಅದರ ಪರವಾಗಿ ವಾದಿಸ್ತಿದ್ರೆ ಇಲ್ಲಿ ಅವಳು ಪುಂಕಾನುಪುಂಕವಾಗಿ ಖಂಡಿಸುತ್ತಾ ವಾದಿಸ್ತಾ ಇದ್ದಳು. ಹಿರಿಯರ ಮಾತನ್ನ ಹೀಗೆ ಖಂಡಿಸಿ ವಾದಿಸ್ತಾಳಲ್ಲ, ತಟ್ಟನೆ ಕೋಪ ಬಂತು. ಆದರೆ ಸಲಗೆ ವಹಿಸಿ ಗದರಿಸುವುದು ಸರಿಯಲ್ಲ ಎಂದು ಗೌರಕ್ಕ ಸುಮ್ಮನಾದ್ರು. ಮಾವ, ನನ್ನ ಬಹಳಷ್ಟು ಫ್ರೆಂಡ್ಸ್ ಈ ಬಿಲ್ ಪಾಸ್ ಆಗಬಾರ್ದು ಎಂದು ವಿರೋಧಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನನಗೂ ಅದರಲ್ಲಿ ಸೇರಬೇಕು ಅಂತ ಇಷ್ಟ. ಆದರೆ ಆಫೀಸ್ನಲ್ಲಿ ಹೆವಿ ವರ್ಕ್, ರಜೆ ಸಿಗ್ತಿಲ್ಲ. ಗೌರಕ್ಕನಿಗೆ ತಡೆಲಾರದೆ ಸಿಡಾರ್ನೆ ಹೇಳಿದ್ರು. ಈ ಸಲ ಸುನಂದಾನು ನನ್ನ ಜೊತೆ ಬಾಬಾರ ಹೊಸ ಆಶ್ರಮಕ್ಕೆ ಬಂದು 2 ದಿನ ನನ್ನೊಂದಿಗೆ ಸತ್ಸಂಗದಲ್ಲಿ ಕಳೆಯಲಿ. ನನಗೆ ಈ ಕಡೆ ಬೆಂಗಳೂರಿನ ಆಶ್ರಮಕ್ಕೆ ಹೋಗೋದು, ಇಲ್ಲಿನ ವ್ಯವಹಾರ ಅಷ್ಟು ತಿಳಿಯಲ್ಲ. ಸುನಂದಾಗೆ ಇಲ್ಲಿನ ಜಾಗಗಳೆಲ್ಲ ಚೆನ್ನಾಗಿ ಪರಿಚಯ ಉಂಟು. ಏನಮ್ಮ ಆಶಿತಾ, 2 ದಿನ ನೀನೇ ಮನೆಯ ಜವಾಬ್ದಾರಿ ವಹಿಸ್ಕೋಬೇಕು. ಗೌರತ್ತೆ, ನಮ್ಮತ್ತೆ ಆಗೆಲ್ಲ ಮನೆ ಬಿಟ್ಟು ಬರೋದೇ ಇಲ್ಲ ಬಿಡಿ. ತಾವು ಏನಾದ್ರೂ ಹೇಳೋ ಮೊದಲೇ ಇವಳು ತಾನೇ ನಿರ್ಧರಿಸಿ ಹೇಳ್ಬಿಟ್ಲಲ್ಲ ಎನಿಸಿ ಸಹಜವಾಗಿ ಅಸಮಾಧಾನವಾಯಿತು. ಗೌರಕ್ಕನ ಮುಂದೆ ಈ ಬಣ್ಣದ ಬೀಸಣಿಗೆ ತನಗೆ 3 ಕಾಸಿನ ಕಿಮ್ಮತ್ತು ಕೊಡೋದಿಲ್ವೇ ಎಂದ್ಕೊಂಡ್ರು ಸುನಂದ. ಗೌರತ್ತೆಗಂತೂ ನಿಜಕ್ಕೂ ರೇಗೋಯ್ತು. ನಿನ್ನೆ ಮುಂದೆ ಬಂದ ಹುಡುಗಿ ಹಿರಿಯರ ಮಾತನ್ನ ಹೀಗ ಕಣಿಸಿ ಮಾತಾಡೋದು. ಆಗ ಅವರು ತುಸು ಕಠಿಣವಾಗಿಯೇ, ಸ್ವಾಮೀಜಿಯ ಮಾತು ಕೇಳುತ್ತಾ ನಾವು ಸಂಸಾರದ ಎಷ್ಟೊಂದು ಕಷ್ಟಗಳನ್ನ ಮರೆಯುತ್ತೇವೆ, ಅದನ್ನ ಹಾಗೆ ಬೇಡ ಎನ್ಬಾರ್ದು. ಅಂದ್ರೆ ಸ್ವಾಮೀಜಿ ಎಲ್ಲ ರೋಗ ವಾಸಿ ಮಾಡಿಬಿಡ್ತಾರೆ ಅಂತಾನ? ಪ್ರಪಂಚದ ತುಂಬ ಇಷ್ಟು ಆಸ್ಪತ್ರೆಗಳು, ಸರ್ಜನ್ ಎಲ್ಲ ದಂಡವೇ? ನಾಸಾದಂಥ ವಿಜ್ಞಾನಿಗಳು ಇವರ ಮಾತು ಸರಿ ಅಂತಾರ? ನೋಡಮ್ಮ, ನೀನು ಎಂದೂ ಇಂಥ ಜ್ಞಾನ ಧ್ಯಾನ ಇತ್ಯಾದಿ ಪ್ರವಚನ ಕೇಳಿಲ್ಲ ಅನ್ಸುತ್ತೆ. ಟಿಪ್ ಟಾಪ್ ಡ್ರೆಸ್ ಮಾಡಿಕೊಂಡು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬರೋದು ಬೇರೆ ವಿಷಯ. ಆಧ್ಯಾತ್ಮಿಕ ದಾರಿಯಲ್ಲಿ ವಿಶ್ವಾಸದಿಂದ ನಡೆಯೋದು ಬೇರೆ ವಿಷಯ. ಗೌರಕ್ಕನ ಈ ಘಂಟಾಘೋಷದ ನುಡಿಗಳು ಆಶಿತಾಳ ಮುಖ ಹಿಂಡುವಂತೆ ಮಾಡ್ತು. ಸ್ವಭಾವತಃ ಅವಳೇನು ಕೆಟ್ಟವಳಲ್ಲ, ಇನ್ನೊಬ್ಬರನ್ನ ನೋಯಿಸುವ ಮನಸ್ಸಿನವಳಲ್ಲ. ಆದರೆ ಸೋಮಾರಿ, ಇನ್ನೊಬ್ಬರನ್ನ ಓಲೈಸುವ ಗುಣ ಗೊತ್ತಿಲ್ಲ. ಒಬ್ಬಳೇ ಮಗಳಾಗಿ ಅತಿ ಮುದ್ದಿನಿಂದ ಬೆಳೆದುದರಿಂದ ತನ್ನನ್ನು ಎಲ್ಲರೂ ಓಲೈಸಬೇಕೆಂದೇ ಬಯಸುವಳು. ನಾನು ಹೇಳಿದ್ದೆ ಮಾಡಿದ್ದೆ ಸರಿ ಎಂದು ಬಾಯಿಸುವಳು. ಹೀಗಾಗಿ ತುಸು ತಗ್ಗಿದ ಬೇಸರದ ಧ್ವನಿಯಲ್ಲಿ, ಗೌರತೆ, ಜ್ಞಾನ ಧ್ಯಾನದ ಈ ಫಿಲಾಸಫಿ ನನಗೆ ಏನೇನೋ ಆಸಕ್ತಿ ಇಲ್ಲದ ವಿಷಯ ಎಂದಳು. ಗೌರತೆ ಒಬ್ಬುಗಂಟಿ ಕೂತ, ಸುನಂದ, ನೀನಾದ್ರೂ ಬರ್ತೀಯೋ ಅಥವಾ ಎಂದ್ರು. ಸುನಂದಾರಿಗೆ ತಮ್ಮ ಮನೆಯ ಶಾಂತಿ ಕದಡ್ತಿದೆ ಅನ್ನಿಸ್ತು. ಅದನ್ನ ಬಿಟ್ಕೊಡ್ಬಾರ್ದು. ಹಾಗೆ ಗೌರಕ್ಕನಿಗೆ ಅಸಮಾಧಾನ ಆಗಬಾರ್ದೆಂದು ಮೆಲ್ಲಗೆ ಹೇಳಿದ್ರು. ಬಹುಶಃ ಇವತ್ತು ಬರೋಕ್ಕಾಗಲ್ಲ ಅನ್ಸುತ್ತೆ ಅಕ್ಕ. ಮಂಡಿ ನೋವಿನ ಕಾರಣ 10 ನಿಮಿಷಕ್ಕಿಂತ ಹೆಚ್ಚಾಗಿ ನೆಲದ ಮೇಲೆ ಕೂರ್ಲಾರೆ. ಆಗ ಅಜಯ್ ಅಮ್ಮನಿಗೆ ಅಷ್ಟೊಂದು ನೋವಿರುವಾಗ ಗಂಟೆಗಟ್ಟಲೆ ಕಾಲ ಕುಳಿತುಕೊಳ್ಳೋದು ಆಗದ ಕೆಲಸ ಬಿಡಮ್ಮ.
ಅತ್ತೆ ನೀವು ಹೋಗಿ ಬನ್ನಿ, ನಿಮ್ಮನ್ನ ನಾನು ಡ್ರಾಪ್ ಮಾಡ್ತೀನಿ, ನಿಮಗೆ ಹೊಸ ಜಾಗ ಹುಡ್ಕಾಡುವ ಕಷ್ಟವಿಲ್ಲ ಎಂದ. ಗೌರಕ್ಕನಿಗೆ ತಮ್ಮ ಮಾತು ನಡೆಯಲಿಲ್ಲ ಎಂದು ಕೋಪ ಬಂತು. ಅಂತೂ ಅಜಯ್ನ ಕಾರ್ನಲ್ಲಿ ಗೌರತೆ ಹೊರಟರು. ರಾತ್ರಿ 9 ಗಂಟೆ ಹೊತ್ತಿಗೆ ಮಹೇಶ್ ಅವರನ್ನ ಕರೆತಂದ್ರು. ರಾತ್ರಿ ಊಟ ಮುಗಿಸಿ ಮಲಗುವ ಸಮಯದಲ್ಲಿ ಗೌರತೆ ಸುನಂದಾರಿಗೆ ಹೇಳಿದ್ರು, ಅಬ್ಬಬ್ಬಾ ಏನ್ ಕಾಲ ಬಂತಮ್ಮ, ನಿನ್ ಸೊಸೆ ಬಾಯಿ ಬೊಂಬಾಯಿ ಕಣೆ ತಾಯಿ ಎಂದ್ರು. ಸುನಂದ ಏನ್ ಹೇಳಿಯಾರು, ಹೀಗಿನಿಂದಲೇ ಲಗಾಮ್ ಜಗ್ಗಿ ಹಿಡಿದುಕೋ, ಇಲ್ಲದೆ ಇದ್ರೆ ಗಂಡನನ್ನ ಎಳೆದುಕೊಂಡು ಮುಂದಿನ ತಿಂಗಳೇ ಬೇರೆ ಮನೆ ಉಡ್ಬಿಟ್ಟಾಳು. ಸುನಂದ ಒಣನಾಗಿ ನಕ್ಕು, ಅಕ್ಕ ಅವಳು ಈ ಮನೆಯ ಸೊಸೆ, ಲಗಾಮಾಗಿ ಎಳೆಯಲು ಕುದುರೆಯಲ್ಲ ಎಂದಾಗ ಗೌರಕ್ಕ ಸುಮ್ಮನಾದ್ರು. ಮೊದಲಿನಿಂದಲೂ ಮುಂದೆ ಹಾಯದ ಹಿಂದೆ ಒದೆಯದ ಮುಗ್ಧ ಸುಸ್ವಭಾವದ ಸುನಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗಲು ಅವಕಾಶ ಕೊಡೋರಲ್ಲ. ಸ್ವಲ್ಪ ಹೊತ್ಬಿಟ್ಟು ಗೌರಕ್ಕ ಮಾತು ಮುಂದುವರಿಸಿದ್ರು, ಅಲ್ಲ ನಮ್ಮ ಮುಗ್ಧ ಸ್ವಭಾವದ ಅಜಯ್ನಿಗೆ ಈ ಬಣ್ಣದ ಬೀಸಣ್ಗೆ ಎಲ್ಲಿಂದ ಗಂಟ್ಬಿತ್ತು ಅಂತೀನಿ, ಆದ್ರೆ ಅವಳಿಂದ ಈ ಮನೆಯಲ್ಲಿ ಮನಶಾಂತಿ ಉಳಿತಿ ಅಂತ ನನಗಂತೂ ಖಂಡಿತ ಅನ್ನಿಸ್ತಿಲ್ಲಮ್ಮ. ಸದಾ ದಸರಾ ಬೊಂಬೆಯಂತೆ ಹುಟ್ಟು ತೊಟ್ಟು ಮಾಡ್ರನ್ ಮೇಕಪ್ ಮಾಡ್ಕೊಂಡಿದ್ ಬಿಟ್ರೆ ಸಂಸಾರ ತುಗಿಸ್ಕೊಂಡು ಹೋದಂತೆ ಐತೆ. ಆದಷ್ಟು ಪಟಪಟ ಅಂತ ಬಾಯಿ ಬಡಿಯೋದನ್ನ ಕಡಿಮೆ ಮಾಡಿಸಿ ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಸು. ಸುನಂದ ಬರೀದೇ ಮುಗುಳ್ನಕ್ರು. ಅವಳ ಕಣ್ಣೋಟ ಹಾವಭಾವ ಗಮನಿಸಿದ್ರ ಅದಕ್ಕೆ ತಕ್ಕಂತೆ ಈ ಅಜಯ್ ತಾಳ ಹಾಕುತ್ತಾ ಅವಳನ್ನೇ ಕಣ್ಬಿಟ್ಕೊಂಡು ನೋಡ್ತಾ ಕೂರ್ತಾನೆ. ಅದಕ್ಕೆ ಮನೇಲಿರುವಷ್ಟು ಹೊತ್ತು ಅವಳು ಸದಾ ಫ್ರೆಶ್ ಆಗಿರ್ತಾಳೆ. ಗೊತ್ತಾಯ್ತು ಬಿಡು, ನಮ್ಮ ಚಿನ್ನನೇ ತಗಡಾದ್ರೆ ಆಚಾರ್ಯನ ಏನ್ ಬೈಯೋದು, ಸದಾ ಟಿಪ್ ಟಾಪ್ ಆಗಿ ಡ್ರೆಸ್ ಬದಲಾಯಿಸುತ್ತಾ ಮೆರೆಯೋದೊಂದು ಗೊತ್ತು ಅಷ್ಟೇ ಅವಳಿಗೆ. ಗೌರಕ್ಕ ಅಂತ ಅವಳನ್ನ ಬಿಲ್ಕುಲ್ ಇಷ್ಟಪಡಲಿಲ್ಲ. ನೀನೇನೇ ಹೇಳಮ್ಮ, ಈಗಿನ ಕಾಲದ ಹುಡುಗಿಯರು ಗಂಡನಿಗೆ ಅದೇನು ಮೋಹದ ಮಂಕು ಬೂದಿ ಎರ್ತಿರ್ತಾರೋ ಬುಗುರಿ ಥರ ಆಡಿಸ್ಬಿಡ್ತಾರೆ. ತಮಗೆ ಗೊತ್ತಿದ್ದಷ್ಟು ಸೊಸೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕಲೆಗಳ ಬಗ್ಗೆ ತಿಳಿಸಿ ಗೌರಕ್ಕ ನಿದ್ದೆಗೆ ಹೊರಳಿದಾಗ ರಾತ್ರಿ 12 ದಾಟಿತ್ತು. ಸುನಂದರಿಗಂತೂ ನಿದ್ದೆ ದೂರವೇ ಉಳಿಯಿತು. ಈಗ ಅವರಿಗೆ ಬಾಬಾರ ಆಶ್ರಮ ಪರಿಚಯವಾದ್ದರಿಂದ ಮಾರನೇ ಬೆಳಗ್ಗೆ 10 ಗಂಟೆಗೆ ಊಬರ್ ಟ್ಯಾಕ್ಸಿ ಬುಕ್ ಮಾಡಿ ಕಳಿಸ್ಕೊಟ್ರು. ಈ ಸಲ 2 ದಿನ ಅಲ್ಲೇ ಉಳಿದು ಬರುವುದಾಗಿ ಗೌರಕ್ಕ ಹೇಳಿ ಹೊರಟರು. ಬಂದ ದಿನವೇ ಅವರು ಮೈಸೂರಿಗೆ ಹೊರಡಬೇಕಿತ್ತು. ಅವರು ಹೊರಟ ನಂತರ ಅಜಯ್ ಪತ್ನಿಗೆ ಹೇಳ್ದ, ಆಶಿತಾ ನೀನಂತೂ ಅತ್ತೆ ಮುಂದೆ ಪಟಪಟ ಅಂತ ಮಾಮೂಲಿ ತರಹ ಮಾತಾಡಬೇಡ. ಇಷ್ಟು ವರ್ಷಗಳಾಯ್ತು, ಅಮ್ಮ ಒಂದು ದಿನ ಅವರೆದುರು ಜೋರ್ ದನಿಯಲ್ಲಿ ಮಾತಾಡಿದ್ದೇ ಇಲ್ಲ. ಅಜಯ್ ನಿಮ್ಮ ತಾಯಿ ಆ ಕಾಲದವರು, ಅವರಂತೆ ಅಖಂಡ ಸಹನೆ ಕಷ್ಟ ಸಹಿಷ್ಣುತೆ ನಮ್ಮಂತ ಮಾಡ್ರನ್ ಹುಡುಗಿಯರಿಗೆ ಬರಲ್ಲ ಬಿಡು. ಕಂಡದ್ದನ್ನ ಕಂಡಂಗೆ ಹೇಳುವುದೇ ನನ್ನ ಸ್ವಭಾವ. ನನಗೆ ಗೊತ್ತಲ್ಲ ನಾನು ಹೇಗೆ ಬದಲಾಯಿಸಿ ಮಾತಾಡ್ಲಿ. ಸೊಸೆ ಮಗನನ್ನ ಏಕವಚನದಲ್ಲೇ ಮಾತಾಡಿಸುವುದು ಸುನಂದರಿಗೆ ಇರಿಸು ಮುಡಿಸಾದ್ರು. ಈಗಿನ ಕಾಲದ ಹುಚ್ಚು ಲವ್ ಅಂದ್ಕೊಂಡು ಸುಮ್ಮನಾದ್ರು. ಅವಳ ದಾರ್ಷ್ಟಿಕ ಸ್ವಭಾವ ತಮಗೆಂದು ಅರ್ಗಿಸಿಕೊಳ್ಳಲು ಆಗದು ಎಂದು ಅವ್ರಿಗೂ ಗೊತ್ತಿತ್ತು. ಅಜಯ್ನಿಗಿಂತ 4 ವರ್ಷ ದೊಡ್ಡವಳಾದ ಸುನೀತಾ ತನ್ನ 2 ಮಕ್ಕಳೊಂದಿಗೆ ತವರಿಗೆ ಬಂದಿಳಿದಳು. ಮದುವೆ ಮನೆಯಲ್ಲಿ ಆಶಿತಾ ಜೊತೆ ಮಾತಾಡಿದಂತೆಯೇ ಆಗಲಿಲ್ಲ. ಮಕ್ಕಳಿಗೆ ಶಾಲೆಗೆ ರಜೆ ದೊರಕಿದ್ದರಿಂದ ಇಷ್ಟು ದಿನಗಳ ನಂತರ ಬಿಡುವು ಮಾಡ್ಕೊಂಡು ಬಂದೆ ಎಂದು ತಾಯಿ ಸುನಂದರ ಬಳಿ ಮಾತಾಡ್ತಿದ್ದಳು. ಅವಳ ಪತಿ ಸುಧೀರ್ ಜೊತೆಗೆ ಬಂದಿರಲಿಲ್ಲ. ಅವನಿಗೆ ಆಫೀಸ್ನಿಂದ ರಜೆ ದೊರಕಿರಲಿಲ್ಲ. ಸುನೀತಾ ಅಂತೂ ಅತ್ತೆ ಮನೆಯಲ್ಲಿ ಅಚ್ಚುಮಿಚ್ಚಿನ ಸೊಸೆ ಅನಿಸಿದ್ದಳು. ಸಂಜೆ ಆಶಿತಾ ಬಂದ್ಮೇಲೆ ಕಾಫಿ ಕೊಟ್ಟು ಉಪಚರಿಸುತ್ತಾ ಸುನೀತಾ ಅವಳೊಂದಿಗೆ ಚೆನ್ನಾಗಿ ಹರಟಿದಳು. ಹಿರಿಯ ನಾದಿನಿ ಎಂದು ತಿಳಿದಿದ್ರು ಔಪಚಾರಿಕವಾಗಿ ಅವಳನ್ನ ಅಕ್ಕ ಎನ್ನದೆ ಗೆಳತಿಯಂತೆ ನೀತಾ ಎಂದೇ ಆಶಿತಾ ಮಾತಾಡಿಸಿದ್ದಳು. ಮಕ್ಕಳಿಗೂ ತಮ್ಮ ಮಾವನ ಹೊಸ ಹೆಂಡತಿ ಬಹಳ ಇಷ್ಟವಾದಳು. ಅವರಿಗಾಗಿ ಬಹಳಷ್ಟು ಆಧುನಿಕ ಆಟಿಕೆ ಚಾಕ್ಲೇಟ್ಸ್ ತಂದಿದ್ದಳು ಆಶಿತಾ. ಸುನೀತಾ ಜೊತೆ ಸಮಯ ಕಳೆಯಲೆಂದೇ ಮಾರನೇ ದಿನ ಆಶಿತಾ ರಜೆ ಹಾಕಿ ಮನೆಯಲ್ಲಿ ಉಳಿದಾಗ ಸುನಂದಾರಿಗೆ ಬಹಳ ಆಶ್ಚರ್ಯವಾಯಿತು. ಮಗಳ ಪುಣ್ಯ ಅನ್ಕೊಂಡ್ರು. ತಾವು ಹೇಳದೆಯೇ ಸೊಸೆ ಹಾಗೆ ಮಾಡಿದ್ದು ಅವರಿಗೆ ಮೆಚ್ಚುಗೆ ಆಯಿತು. ಸುನೀತಾ ಸಂಪ್ರದಾಯಸ್ಥ ಮನೆ ಸೊಸೆಯಾಗಿ ಗೆದ್ದಿದ್ದಳು. ಅಲ್ಲಿ ಅವಳು ಬಹಳ ಫ್ರೀಯಾಗಿ ಆಯಾಗಿ ಇರ್ತಿರ್ಲಿಲ್ಲ ಎಂಬುದು ನಿಜವಾದರೂ ತನ್ನ ಇತಿಮಿತಿಯನ್ನು ಅರ್ತಿದ್ದಳು. ಸುಧೀರ್ ಸಹ ಅಮ್ಮನ ಪುಟ್ಟ ಆಗಿದ್ದ. ಅನೇಕ ವ್ರತ ಪೂಜೆಗಳ ಸಲುವಾಗಿ ಸುನೀತಾ ಕೈ ಕುತ್ತಿಗೆಯಲ್ಲಿ ಕಂಕಣ ತಾಯ್ತಾ ಕಟ್ಕೊಂಡಿದ್ದಳು. ನೀತಾ ಈಗೆಲ್ಲ ಮ್ಯಾಚಿಂಗ್ ಆಕ್ಸರೀಸ್ ಧರಿಸುವ ಕಾಲ, ನೀನೇನು ಇಷ್ಟೊಂದು ಕಂಕಣ ತಾಯ್ತಾ ಕಟ್ಕೊಂಡಿದ್ದಿ? ಏನ್ ಮಾಡ್ಲಿ, ನಮ್ಮತ್ತೆ ಮಹಾ ಸಂಪ್ರದಾಯಸ್ಥರು. ಅವರು ಹೋಗದ ಗುಡಿ ಇಲ್ಲ, ಮಾಡದ ವ್ರತ ನೇಮಗಳಿಲ್ಲ. ಹೀಗಾಗಿ ಅವರು ಹೇಳಿದಂತೆ ಇವನ್ನೆಲ್ಲ ಕಟ್ಕೊಂಡಿದ್ದೀನಿ. ಏನೇ ಸಂದರ್ಭ ಇರಲಿ ತಕ್ಷಣ ಒಂದು ದಾರ ಕಟ್ಕೊ ಅಂತಾರೆ. ನಂದಿರಲಿ ನಮ್ಮ ಸುಧೀರ್ ಎಷ್ಟು ದಾರಗಳನ್ನ ಕಟ್ಕೊಂಡು ಆಫೀಸ್ಗೆ ಹಾಗೆ ಹೊರಡ್ತಾರೋ ನೋಡಬೇಕು. ಅಲ್ಲಿ ಯಾರು ಏನು ನಡ್ಕೋತಾರೋ ಅಂತ ನನಗೆ ಹಿಂಜರಿಕೆ ತಪ್ಪಿದ್ದಲ್ಲ. ಕಿಲ ನಗುತ್ತಾ ಆಶಿತಾ ತಕ್ಷಣ ಹೇಳಿದ್ದಳು, ಅಲ್ಲಿ ಯಾರಾದರೂ ನನ್ನಂತ ಹುಡುಗಿ ಇದ್ರೆ ಖಂಡಿತ ತಮಾಷೆ ಮಾಡದೆ ಬಿಡಲ್ಲ ಬಿಡು. ಇದಕ್ಕೆ ಸುನೀತಾ ಸಹ ನಕ್ಕಳು. ಸುನಂದಾರಿಗೆ ಸರಿ ಹೋಗ್ಲಿಲ್ಲ. ಸುಧೀರ್ ಈ ಮನೆಯ ಅಳಿಯ ಅನ್ನೋದು ನೆನಪಿರ್ಲಿ ಆಶಿತಾ, ಹಾಗೆಲ್ಲ ಆಸೆ ಮಾಡೋದು ಸರಿಯಲ್ಲ. ಹೌದತ್ತೆ, ವಿಷಯವೇ ಆಗಿದೆ ಎಂದು ನಾದಿನಿಯ ಭುಜ ತಟ್ಟಿ ಮತ್ತಷ್ಟು ನಕ್ಕಳು ಆಶಿತಾ. ಸುನಂದರಿಗೆ ಇರ್ಸು ಮುರಸಾಯಿತು. ಗಂಡನ ಭಾವನನ್ನ ಹಾಗೆಲ್ಲ ಹಗುರವಾಗಿ ಆಡ್ಕೊಳ್ಳೋದೆ, ಬಾಯಿಗೆ ಬಂದದ್ದೇ ಫಿಲ್ಟರ್ ಇಲ್ಲದೆ ಒದರ್ಬಿಡ್ತಾಳೆ. ಮಕ್ಕಳೊಂದಿಗೆ ಅವರು ಸಿನಿಮಾ ಮಾಲ್ ಎಂದು ಸುತ್ತಾಡಲು ಹೊರಟರು. ನೀತಾ ಸದಾ ಸಲ್ವಾರ್ ಸೂಟ್ ಸೀರೆಯಲ್ಲೇ ಇರ್ತೀಯ, ವೆಸ್ಟರ್ನ್ ಡ್ರೆಸ್ ಧರಿಸಬಾರ್ದೆ. ಸದ್ಯ ಆ ಮನೆಯಲ್ಲಿ
ಅದಕ್ಕೆಲ್ಲ ಅನುಮತಿ ಇಲ್ಲ. ಏನನ್ನೋ ನೆನಪಿಸಿಕೊಂಡ ಆಶಿತಾ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಅವ್ರಿಗೆ ಹೇಳ್ಬಾರ್ದೆ. ರಜನಿಕಾಂತ್ ಸ್ಟೈಲ್ನಲ್ಲಿ ಅವಳು ಕೈ ಬಾಯಿ ತಿರುಗಿಸುತ್ತಾ ಹೇಳಿದಾಗ ಸುನೀತಾ ಮಕ್ಕಳು ಜೋರಾಗಿ ನಗತೊಡಗಿದ್ರು. ಹೊರಗೆ ಹೊರಟವರ ಸಂಭ್ರಮ ಕಂಡು ಅವರ ಕೇಕೆ, ಅಟ್ಟಹಾಸದ ನಗು, ಈ ಬಣ್ಣದ ಬೀಸಣಿಗೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಸುನಂದ ಲೆಕ್ಕ ಹಾಕಿದ್ರು. ಇನ್ನೇನ್ ಜೋಕ್ ಮಾಡ್ತಾಳೋ, ಮುಂದೆ ಏನು ಆಭಾಸ ಕಾದಿದೆಯೋ ಎಂಬುದು ಅವರ ಚಿಂತೆ. ಆದರೆ ಸೊಸೆಯ ಕಾರಣ ಮಗಳು ಮೊಮ್ಮಕ್ಕಳು ಖುಷಿಯಾಗಿ ಸಂಭ್ರಮಿಸುತ್ತಿದ್ದಾರೆ. ಇವರಿಗಾಗಿ ಅವಳ ನಿಷ್ಕಲ್ಮಶ ಪ್ರೀತಿ ಕಂಡು ಮನದಲ್ಲೇ ಸುಖಿಸಿದ್ರು. ಹಿಂದೆಲ್ಲ ತವರಿಗೆ ಬಂದಾಗ ಮಗಳು ಇಷ್ಟು ಖುಷಿ ಆಗಿರಲಿಲ್ಲ ಎಂದೇ ಅವ್ರಿಗನ್ನಿಸಿತ್ತು. ಅಷ್ಟರಲ್ಲಿ ಅವರಿಗೆ ಗೌರಕ್ಕನ ಫೋನ್ ಬಂತು. ಸೊಸೆಯನ್ನ ತಲೆ ಮೇಲೆ ಕೂರಿಸ್ಕೊಳ್ಬೇಡ, ಕಂಟ್ರೋಲ್ ಕಂಟ್ರೋಲ್ ಎಂದು ಎಚ್ಚರಿಸಿದ್ರು. ಸುನಂದ ಬರಿದೆ ಗುಟ್ಟುತ್ತಿದ್ರು. ಸುನೀತಾ 1 ವಾರಕ್ಕಷ್ಟೇ ಬಂದಿದ್ದಳು. ಅಂದು ಅವಳಲ್ಲಿಗೆ ಬಂದು 3ನೇ ದಿನ. ಸುನಂದಾರಿಗೆ ಅಂದು ಅಪರೂಪಕ್ಕೆ ಅವರನ್ನ ಸುನೀಲ್ರಿಂದ ಫೋನ್ ಬಂದಿತ್ತು. ಅವರ ಮಗ ವಿಜಯ್ ಹೆಂಡತಿ ಮಕ್ಕಳ ಜೊತೆ ಬೆಂಗಳೂರಿಗೆ ಬರೋನಿದ್ದಾನೆಂದು ತಿಳಿಸಿದ್ರು. ಈ ವಿಷಯ ಕೇಳಿದಾಗಿನಿಂದ ಅವರು ಗಂಭೀರವಾದ್ರು. ಎಲ್ಲರಿಗೂ ವಿಜಯ್ ಬರುತ್ತಿರುವ ವಿಷಯ ತಿಳಿಸಿದ್ರು. ಅದನ್ನ ಕೇಳಿ ತಂದೆ ಮಗ ಮಾಮೂಲಾಗೆ ಇದ್ರು. ಆದರೆ ತಾಯಿ ಮಗಳು ಪರಸ್ಪರ ಮುಖ ನೋಡ್ಕೊಂಡು ಸೀರಿಯಸ್ ಆಗಿದ್ದನ್ನ ಆಶಿತಾ ಗಮನಿಸಿದಳು. ಅದಾದ್ಮೇಲೆ ಇಡೀ ದಿನ ಸುನೀತಾ ಬೇಸರದಿಂದ ಮೂಡ್ ಔಟ್ ಆಗಿದ್ದನ್ನ ಗಮನಿಸಿದಳು. ಇದುವರೆಗೂ ಚಿಗುರಿಯಂತೆ ಚಿಮ್ಮುತ್ತಾ ಖುಷಿಯಾಗಿದ್ದ ಸುನೀತಾ ಬಿಲ್ಕುಲ್ ಮೌನವಾಗಿದ್ದಳು. ಅವಳ ಮಕ್ಕಳು ತಾಯಿಯ ಮೂಡ್ಗೆ ಹೊಂದ್ಕೊಂಡು ಕೈಯಲ್ಲಿ ಕಾಮಿಕ್ಸ್ ಹಿಡಿದು ಸುಮ್ಮನೆ ಕುಳಿತಿದ್ರು. ಟಿವಿ ಸಾಕಾದಾಗ ಆ ಮಕ್ಕಳು ಹೊರಗೆ ಪಾರ್ಕ್ನಲ್ಲಿ ಆಡಲು ಹೊರಟರು. ಸುನೀತಾ ಮಾತ್ರ ಹಾಗೇ ಇದ್ದಳು. ಮಾರನೇ ಬೆಳಗ್ಗೆ ತಂದೆ ಮಗ ಆಫೀಸ್ಗೆ ಹೊರಟ ನಂತರ ಮಗಳು ತಾಯಿಯ ಕೋಣೆಯಲ್ಲಿ ಮೆಲ್ಲಗೆ ಏನು ಹೇಳ್ತಾ ಇದ್ದಳು. ಹೊರಗಿನಿಂದ ಆಶಿತಾ ಅದನ್ನು ಕೇಳಿಸಿಕೊಳ್ಳಲು ಯತ್ನಿಸಿದಳು. ಇದೀಗ ನಿಧಾನವಾಗಿ ಆ ಮನೆಯನ್ನು ತನ್ನ ಮನೆಯೆಂದು ಇಲ್ಲಿಯವರನ್ನ ತನ್ನವರೆಂದು ಭಾವಿಸತೊಡಗಿದ್ದಳು. ವಿಜಯ ಹೆಸರು ಕೇಳಿ ಅತ್ತೆ ನಾದಿನಿ ಹಿಮ್ಮೆಟ್ಟಿದ್ದೇಕೆ ಎಂದು ತಿಳಿಯದೆ ಆಶಿತಾ ಕಸಿವಿಸಿಗೊಂಡಳು. ಸುನೀತಾ ಹೇಳ್ತಾ ಇದ್ದಳು, ಅಮ್ಮ ನಾಳೆ ಬೆಳಗ್ಗೆ ನಾನು ತುಮಕೂರಿಗೆ ಹೊರಟ್ಬಿಡ್ತೀನಿ. ಬೇಡಮ್ಮ, ಇದೀಗ ತಾನೇ ಬಂದಿದ್ದೀಯ, 1 ವಾರವಾದರೂ ಇರಬೇಡವೇ? ಇಲ್ಲಮ್ಮ ಇಲ್ಲ, ನಾನಂತೂ ವಿಜಯನ ಮುಖ ನೋಡೋದೇ ಇಲ್ಲ. ಅವನ ಫ್ಯಾಮಿಲಿ ಜೊತೆಗಿರುತ್ತೆ, ನಿನಗೇನು ಕಷ್ಟ ಆಗಲ್ಲ. ಅವನನ್ನು ಇಗ್ನೋರ್ ಮಾಡಿ ನೀನು ನೆಮ್ಮದಿಯಾಗಿರು. ಅವನನ್ನು ನಿರ್ಲಕ್ಷಿಸಿಬಿಡು ಅಂತ ಸುಲಭವಾಗಿ ಹೇಳ್ಬಿಡ್ತೀಯಮ್ಮ. ನನಗಂತೂ ಅವನ ಮುಖ ನೋಡೋದು ಬೇಕಿಲ್ಲ. ಹೊರಗಿದ್ದ ಆಶಿತಾಳಿಗೆ ಏನೋ ವಿಷಯ ಇದೆ ಅಂತ ಅರ್ಥವಾಯಿತು. ಅವಳು ಒಳಗೆ ಬಂದು ಅವರಿಬ್ಬರ ಮಧ್ಯೆ ಕೂರುತ್ತಾ, ನೀತಾ ನೀನು ಯಾಕೆ ಹೋಗಬೇಕು? ಇದು ನಿನ್ನ ತವ್ರ ಮನೆ, ನಿನ್ನದೇ ಮನೆ. ನೀವೆಲ್ಲ ಈಗ ನನ್ನವರು. ನಿಮ್ಮ ಕಷ್ಟ ಸುಖ ನನ್ನೊಂದಿಗೆ ಹಂಚಿಕೊಳ್ಬಾರ್ದೆ? ನನ್ನನ್ನು ನಿಮ್ಮವಳೆಂದೇ ಭಾವಿಸಿದ್ರೆ ಹೇಳಿ. ಖಂಡಿತ ಆಶಿತಾ, ನೀನು ನನ್ನ ತಂಗಿ ಇದ್ದಂತೆ ಎಂದು ಸುನೀತಾ ಸಹಜವಾಗಿ ಮನ ಬಿಚ್ಚಿ ಮಾತಾಡಿದ್ದಳು. ವಿಜಯ್ ನನ್ನ ಸೋದರ ಮಾವನ ಮಗ, ಮಹಾ ಟಪೋರಿ, ಹುಡುಗಿ ಹುಚ್ಚು. ನನ್ನ ಮದುವೆಗೆ ಮುಂಚೆ ಇಲ್ಲಿಗೆ ಬಂದಿದ್ದ. ಅವನು ನನ್ನ ಮೇಲೆ ಕಣ್ಣು ಹಾಕಿ ಹಾಳು ಮಾಡಲು ನೋಡ್ದ. ನನ್ನ ಕೂಗಾಟ ಚೀರಾಟದಿಂದ ಎಲ್ಲರಿಗೂ ಗೊತ್ತಾಯಿತು. ಆ ಅವಮಾನದಿಂದ ತಕ್ಷಣ ಹೊರಟ್ಬಿಟ್ಟ. ಅವನನ್ನು ಉಗಿಯುವ ಬದಲು ಈ ವಿಷಯ ಹೊರಗೆ ತಿಳಿಬಾರ್ದು ಎಂದು ಎಲ್ಲರೂ ನನ್ನ ಬಾಯಿ ಮುಚ್ಚಿಸಿದ್ರು. ಅವನು ನನ್ನ ಮದುವೆಗೂ ಬರಲಿಲ್ಲ. ಈಗ ನನಗೆ ಅವನ ಮುಖ ನೋಡೋದೇ ಬೇಕಿಲ್ಲ. ಹಾಗಿದ್ರೆ ಅವನ ಮುಖ ನೋಡಲೇಬೇಡ, ನಿನ್ನ ಪಾಡಿಗೆ ನೀನಿರು. ಆದರೆ ಅವನು ಇಲ್ಲಿಗೆ ಬರ್ತಿದ್ದಾನಲ್ಲ. ಸುನಂದ ಸುಮ್ಮನಿದ್ರು. ಆಶಿತಾ ಹೇಳಿದಳು, ಅತ್ತೆ ನಮ್ಮಂಥ ಮಧ್ಯಮ ವರ್ಗದ ಮನೆಗಳಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೆ. ವಿಷಯ ಹೊರಗೆ ಗೊತ್ತಾಗಬಾರ್ದು ಅನ್ನುವ ಆತಂಕ. ಹುಡುಗಿ ಬಾಯಿ ಮೆಚ್ಚಿಬಿಡ್ತಾರೆ. ಇದರಿಂದ ಹೆಣ್ಮಕ್ಕಳ ನೋವು ಹೆಚ್ಚುತ್ತದೆ. ಅವತ್ತೇ ನೀವೆಲ್ಲ ಅವನ ಕಪಾಳಕ್ಕೆ 4 ಬಿಗಿದು ಓಡಿಸಿದ್ರೆ ಇಂದು ನೀತಾ ತವರು ಬಿಟ್ಟು ಹೊರಡುವ ಮಾತಾಡ್ತಿರ್ಲಿಲ್ಲ. ಇರ್ಲಿ ನೀತಾ, ಈಗ ಚಿಂತಿಸುವ ಅಗತ್ಯವಿಲ್ಲ. ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದು ಹೇಳಿದಾಗ ಅತ್ತೆಗೆ ಎಷ್ಟೋ ಕೆಲಸ ಜಾಸ್ತಿ ಆಗುತ್ತೆ. ಅವರು ಏನೂ ಹೇಳಲ್ಲ. ನಾನು ಆಫೀಸ್ಗೆ ಹೋಗೋದ್ರಿಂದ ಅವರಿಗೆ ಸಹಾಯ ಮಾಡಲು ಆಗಲ್ಲ. ನೀತಾಗಿ ಹಿಂಸೆ ಆಗುವುದನ್ನು ನಾನು ಸಹಿಸಲ್ಲ. ತಕ್ಷಣ ಅವಳು ಅಜಯ್ನಿಗೆ ಫೋನ್ ಮಾಡಿದಳು. ಅಜಯ್, ಈಗಲೇ ನೀನು ಸುನೀಲ್ ಮಾಮಂಗೆ ಫೋನ್ ಮಾಡಿ ಆಕಸ್ಮಿಕವಾಗಿ ನಾವೆಲ್ಲ ಟೂರ್ ಹೊರಟಿದ್ದೀವಿ ಅಂತ ಹೇಳ್ಬಿಡು. ನೀತಾ ಬಂದಿದ್ದರಿಂದ ಸಡನ್ ಪ್ಲಾನ್ ಮಾಡಿದ್ದೆ, ನೀನೇ ಟಿಕೆಟ್ ಬುಕ್ ಮಾಡಿದ್ದು ಅಂತ ತಿಳಿಸು. ಅತ್ತೆಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳ್ಬಿಡು. ಅತ್ತ ಅಜಯ್ ಅವ್ರಿಗೆ ಏನು ಹೇಳಿದ್ನೋ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಆಶಿತಾಳ ಮುಖದಲ್ಲಿ ತುಂಟ ನಗುವಿತ್ತು. ಹಾಂ ಈಗಲೇ ಮಾಡು, ಲವ್ ಯು, ಬಾಯ್. ವಿಷಯ ಅರ್ಥವಾಗಿ ಸುನಂದಾರ ಮುಖದಲ್ಲಿ ಗೆಲುವು ಮೂಡ್ತು. ಮಗಳು ತಾಯಿಯ ಮಡಲಿಗೆ ಹೊರಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ನೋಡಿದ್ರೆ ಅತ್ತೆ, ಹೀಗೆಲ್ಲ ಮಾಡಬೇಕಾಗಿ ಬರುತ್ತೆ. ಹಬಲಿಯಂತೆ ಕಣ್ಣೀರು ಸುರಿಸುತ್ತಾ ಹೆಣ್ಣು ಹಿಂದೆ ಉಳಿಬಾರ್ದು. ತನ್ನ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕು. ಅವಳು ಎಚ್ಚೆತ್ತು ಹೋರಾಟಕ್ಕೆ ಸಿದ್ಧಳಿರಬೇಕು. ನೀವೆಷ್ಟು ಮುಗ್ಧತನದಿಂದ ಎಷ್ಟೋ ಕಷ್ಟ ಎದುರಿಸಿದ್ದೀರಿ ಎಂದು ಅಜಯ್ ಹೇಳಿದ್ದಾನೆ. ಈಗ ನಾನು ಬಂದಿದ್ದೀನಿ, ಮುಂದೆ ಹಾಗೆಲ್ಲ ನಡೆಯಲು ಖಂಡಿತ ಬಿಡೋಲ್ಲ ಎಂದು ವಿಶ್ವಾಸದಿಂದ ನುಡಿದಳು. ಅವಳು ಹೇಳಿದ ವಿಧಾನಕ್ಕೆ ತಾಯಿ ಮಗಳು ಇಬ್ಬರಿಗೂ ನಗು ಬಂತು. ಸುನಂದ ಪ್ರೀತಿಯಿಂದ ಅವಳ ತಲೆ ಸವರಿದ್ರು. ಅಯ್ಯೋ, ಈಗ ತಾನೇ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ.
ನನ್ನ ಹೇರ್ ಸ್ಟೈಲ್ ಹೋಯ್ತು ಎಂದು ನಾಟಕೀಯವಾಗಿ ಹೇಳಿದಾಗ ಮತ್ತೆ ಎಲ್ಲರೂ ನಕ್ಕರು. ಅಷ್ಟರಲ್ಲಿ ಅವರಿಗೆ ಕಾಲ್ ಬಂತು. ಗೌರಕ್ಕನ ಹೆಸರು ಗಮನಿಸಿ ಸುನಂದ ಕೋಣಿಂದ ಹೊರಗೆ ನಡೆದ್ರು. ಇಂದಿನ ಮಾಮೂಲಿ ಮಾತು ಮುಗಿಸಿ ಗೌರಕ್ಕ ಕೇಳಿದ್ರು, ಹೇಗಿದ್ದಾಳೆ ನಿನ್ನ ಬಣ್ಣದ ಬೀಸಣ್ಗೆ? ಅದಕ್ಕೆ ಸುನಂದ ನಸು ನಗುತ್ತಾ, ಅವಳೀಗ ಈ ಮನೆಯ ಕಣ್ಮಣಿಯಾಗಿದ್ದಾಳೆ ಎಂದು ಕ್ಲುಪ್ತವಾಗಿ ಮಾತುಕತೆ ಮುಗಿಸಿ ಫೋನ್ ಕಟ್ ಮಾಡಿ ಅದೇ ಕೋಣೆಗೆ ವಾಪಸ್ ಬಂದರು. ಆಶಿತಾ ಕೇಳಿದಳು, ಏನಂದ್ರು ನಮ್ಮ ಗೌರತ್ತೆ? ಏನಿಲ್ಲ, ಯೋಗಕ್ಷೇಮಕ್ಕೆ ಫೋನ್ ಮಾಡಿದ್ರು. ಜೊತೆಗೆ ಈ ಬಣ್ಣದ ಬೀಸಣ್ಗೆ ಏನು ತರಲೆ ಮಾಡ್ತಿದ್ದಾಳೆ ಅಂತ ವಿಚಾರಿಸಿದ್ರು ತಾನೇ. ಸುನಂದಾರಿಗೆ ಶಾಕ್ ತಗುಲಿದಂತಾಗಿತ್ತು. ಇದೇನೇ ಹೇಳ್ತಿದ್ಯಮ್ಮ? ಆಶಿತಾ ಜೋರಾಗಿ ನಗುತ್ತಾ, ಡೋಂಟ್ ವರಿ ಅತ್ತೆ, ನಾನು ಮೊದಲ ದಿನ ನನ್ನ ಬಗ್ಗೆ ಮಾತಾಡುವಾಗಲೂ ಈಗ ನೀವು ಅವರೊಂದಿಗೆ ಮಾತಾಡಿದಂತೆಯೇ ಕೇಳಿಸ್ಕೊಂಡಿದ್ದೆ. ಈಗ ತಾನೇ ಹೇಳಿದ್ನಲ್ಲ ಅತ್ತೆ, ನಾನು ಅಬಲೆಯಾಗಿ ಅಳುತ್ತಾ ಕೂರೋಳಲ್ಲ ಅಂತ ಎಲ್ಲರನ್ನೂ ಗಮನಿಸ್ತಾ ಇರ್ತೀನಿ. ಆದರೆ ನಾನು ನಿಮ್ಮೆಲ್ಲರನ್ನ ಬಹಳ ಪ್ರೀತಿಸ್ತೀನಿ ಎಂದು ತನ್ನ ಅತ್ತೆಯ ಕುತ್ತಿಗೆಗೆ ಜೋತ್ ಬಿದ್ದಳು. ಇದೇನಮ್ಮ ನೀನು ಅತ್ತೆ ಜೊತೆ ಸೇರಿಕೊಂಡು? ಸುನೀತಾ ಆಕ್ಷೇಪಿಸಿದಳು. ಸಾರಿ ನನ್ನ ಕ್ಷಮಿಸ್ಬಿಡಿ ಎನ್ನುತ್ತಾ ಸುನಂದ ನಾಟಕೀಯವಾಗಿ ಕಿವಿ ಹಿಡಿದುಕೊಂಡು ಬಸ್ಕಿ ಒಡೆಯುವಂತೆ ಮಾಡಿದಾಗ ಎಲ್ಲರೂ ಜೋರಾಗಿ ನಕ್ಕರು. ನೋಡಿದ್ರ ಈ ಬಣ್ಣದ ಬೀಸಣ್ಗೆ ಅತ್ತೆ ತಮ್ಮ ಕಿವಿ ಹಿಡಿದುಕೊಳ್ಳುವಂತೆ ಮಾಡಿದಳು ಎಂದಾಗ ಆಗ ತಾನೇ ಮನೆಯೊಳಗೆ ಬಂದಿದ್ದ ತಂದೆ ಮಗನ ಜೊತೆ ಎಲ್ಲರೂ ಜೋರಾಗಿ ನಕ್ಕರು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.